ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆ ಹಣ ಈ ಎರಡನೇ ವಾರದಲ್ಲಿ ಏಪ್ರಿಲ್ 2ನೇ ವಾರದಲ್ಲಿ 19ನೇ ಕಂತಿನ ಹಣನ ನಾವು ಜಮಾ ಮಾಡ್ಬಿಡ್ತೀವಿ, ಎಲ್ಲರ ಖಾತೆಗೂ ಈ ವಾರದಲ್ಲಿ ಜಮಾ ಆಗುತ್ತೆ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಅದಾದ್ಮೇಲೆ ಏನಾಯ್ತು, ನಿಮಗೆ ಮೊನ್ನೆ ವಿಡಿಯೋದಲ್ಲಿ ಹೇಳ್ದೆ ನಾನು, ಬೆಳಗ್ಗೆ 10 ಗಂಟೆಯಿಂದ ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಅಂತ ಹೇಳ್ದೆ. ಇದಾದ್ಮೇಲೂ ಸಹ ತುಂಬಾ ಜನ ಕಮೆಂಟ್ ಅಲ್ಲಿ ತಿಳಿಸಿದೇನು ಅಂತ ಅಂದ್ರೆ, ನಮ್ಗೆ ಇನ್ನೂ ಸಹ ಅಮೌಂಟು ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದಾರೆ. ಜೊತೆಗೆ ಇದರ ಬಗ್ಗೆ ಇನ್ನೊಂದಷ್ಟು ಕ್ರಾಸ್ ವೆರಿಫಿಕೇಶನ್ ಮಾಡಿದಾಗ ಸರ್ಕಾರದವರದಿಂದ ಮತ್ತೊಂದು ಇನ್ಫಾರ್ಮೇಶನ್ ನಮ್ಗೆ ಬಂದಿರುವಂತದ್ದು. 19ನೇ ಕಂತಿನ ಹಣ ಇನ್ನೂ ಸಹ ಮಹಿಳೆಯರ ಖಾತೆಗಳಿಗೆ ಜಮಾ ಆಗದೆ ಇಲ್ದಿರೋದಕ್ಕೆ ಈಗ ಸರ್ಕಾರದವರು ಒಂದಷ್ಟು ರೀಸನ್ಸ್ ನ ಕೂಡ ಕೊಡ್ತಾ ಇದ್ದಾರೆ. ಏನ್ ಸಮಸ್ಯೆ ಆಗಿದೆ ಮತ್ತೆ ಯಾವಾಗ ಕರೆಕ್ಟ್ ಡೇಟ್ ಹೇಳಿ ಯಾವಾಗ ಜಮಾ ಆಗ್ಬೋದು ಅಂತ ಕೇಳ್ತಾ ಇರೋರಿಗೆ ಈ ವಿಡಿಯೋದಲ್ಲಿ ಒಂದಷ್ಟು ಸಂಪೂರ್ಣವಾಗಿರುವಂತ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಬರ್ಬೇಕಾಗಿತ್ತು, ಬಂದಿಲ್ಲ. ಸೊ ತುಂಬಾ ಜನಕ್ಕೆ ಇನ್ನೂ ಸಹ 18ನೇ ಕಂತಿನ ಹಣನೇ ಜಮಾ ಆಗ್ಲಿಲ್ಲ. ಈ 18ನೇ ಕಂತಿನ ಹಣ ಯಾವಾಗ ಸಿಕ್ಬಹುದು ಅಂತ ಕಾಯ್ತಿದ್ದವ್ರಿಗೆ ಈ ವಾರದೊಳಗಡೆ ಕ್ಲಿಯರೆನ್ಸ್ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಇನ್ನೂ ತುಂಬಾ ಜನಕ್ಕೆ 18ನೇ ಕಂತಿನ ಹಣ ಕೂಡ ಜಮಾ ಆಗ್ಲಿಲ್ಲ. ಸೊ ಜಮಾ ಆಗುತ್ತೆ, ತಲೆ ಕೆಡ್ಸ್ಕೋಬೇಡಿ. ಇದರ ಬೆನ್ನಲ್ಲೇ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು 19ನೇ ಕಂತಿನ ಹಣ ಯಾರಿಗೂ ಸಹ ತಲುಪಿಲ್ಲ ಅಂತ ಹೇಳಿ ಎಲ್ಲರೂ ಒಂದು ಫೀಡ್ಬ್ಯಾಕ್ ಗಳನ್ನ ಕೊಟ್ಟಿದ್ಮೇಲೆ ನಾವು ಅದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡಿದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ನ ಮೀಡಿಯಾಗಳ ಮುಂದೆ ಕೊಟ್ಟಿದ್ದಾರೆ. ನೋಡಿ, ಇವಾಗ 19ನೇ ಕಂತಿನ ಹಣನ ನಾವು ರಿಲೀಸ್ ಮಾಡಿದೀವಿ ಅಂತ ಹೇಳ್ಬಿಟ್ರೆ ಬೇರೆ ಮೀಡಿಯಾಗಳು ಸುಮ್ನೆ ಕುತ್ಕೊಳ್ಳಲ್ವಲ್ಲ, ಅವ್ರ ಹತ್ರ ಹೋಗಿ ಅವ್ರಿಗೆ ತಲೆ ತಿಂದು ಏನಾಗಿದೆ ಪ್ರೋಸೆಸ್ ಹೇಳಿ ಯಾವ ಒಂದು ಪೊಸಿಷನ್ ಇದೆ, ಅಥವಾ ಇದನ್ನ ಹಂತವಾಗಿ ಎಲ್ಲ ಜಿಲ್ಲೆಗಳಿಗೂ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ರಲ್ವ, 4 ಭಾಗಗಳಾಗಿ ಎಲ್ಲರಿಗೂ ಒಂದೊಂದು ಟೈಮ್ ಕೊಡ್ತೀವಿ ಅಂತ ಹೇಳಿದ್ರು. ನಾವುಗಳು ಸುಮ್ನೆ ಕೂತ್ರು ಮೀಡಿಯಾದವರು ಸುಮ್ನೆ ಕೂತ್ಕೊಳ್ಳೋದಿಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಸೀದಾ ಸ್ಟ್ರೈಟ್ ಕ್ವಶನ್ ಮಾಡಿದ್ದಾರೆ. ಇನ್ನು ಎಷ್ಟು ದಿನ ಆಟ ಆಡಿಸ್ತೀರಾ, ಇನ್ನು ಯಾವಾಗ ಹಣ ರಿಲೀಸ್ ಮಾಡ್ತೀರಾ ಅಂತ ಕೇಳಿರೋದಕ್ಕೆ 19ನೇ ಕಂತಿನ ಹಣ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆಯಂತೆ. ಇಷ್ಟು ದಿನ ಒಂದು ತರ ನಾಟಕ ಆಡಿದ್ರು, ಈಗ 19ನೇ ಕಂತಿನ ಹಣಕ್ಕೆ ಇನ್ನೊಂದು ರೀತಿ ನಾಟಕ ಆಡ್ತಾ ಇದ್ದಾರೆ. ಮೊನ್ನೆನೆ ಬಿಡ್ಬೇಕಾಗಿದ್ದಂತ ಸರ್ಕಾರದವರು 3 ದಿನ ಆಯ್ತು ಅನೌನ್ಸ್ ಮಾಡಿ, ಆಲ್ರೆಡಿ ನಾವು ಡಿಬಿಟಿಯಲ್ಲಿ ಪುಷ್ ಮಾಡಿದೀವಿ ಅಂತ ಹೇಳಿ 3 ದಿನ ಆಯ್ತು, ಇನ್ನೂ ಸಹ ನಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂತ ಪ್ರಶ್ನೆ ಮಾಡಿರೋದಕ್ಕೆ ಈಗ ಅವ್ರು ಹೇಳಿರೋದು ಟೆಕ್ನಿಕಲ್ ಇಶ್ಯೂ ಆಗಿದೆ. ಸೊ ನಿಮಗೆ ಈ ವಾರದಲ್ಲಿ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಬರ್ತಾ ಇಲ್ಲ. ಸೊ ನಿಮಗೆ ಈ ತಿಂಗಳು ಎಂಡಲ್ಲಿ ಸಿಗುವಂತ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಸೊ ನಾವು ಏಪ್ರಿಲ್ ಎಂಡ್ ವರ್ಗು ಕಾಯ್ಬೇಕಾಗುತ್ತೆ 19ನೇ ಕಂತಿನ ಹಣನ ಪಡೆಯೋಕೆ. ಸೊ ಇವಾಗ ಎಲ್ಲರಿಗೂ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ, ಯಾರಿಗೂ 19ನೇ ಕಂತಿನ ಹಣ ಜಮಾ ಆಗಿಲ್ಲ ಅನ್ನೋದು ಗೊತ್ತು ನನಗೆ. ಇಫ್ ಇನ್ ಕೇಸ್ ನಿಮ್ಮ ಜಿಲ್ಲೆಗಳಿಗೆ ಬಂದಿದ್ರೆ ಹೇಳಿದ ತಕ್ಷಣ ಟೆಕ್ನಿಕಲ್ ಇಶ್ಯೂ ಆಗಿಲ್ಲ, ಅದಾಗಿ ಒಂದ್ 2 ದಿನ ಪ್ರೋಸೆಸ್ ಆಗಿಲ್ಲ ಅಂದ್ಮೇಲೆ ಅವ್ರಿಗೆ ಗೊತ್ತಾಗಿರೋದು ಟೆಕ್ನಿಕಲ್ ಇಶ್ಯೂ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಸರ್ವರ್ ಪ್ರಾಬ್ಲಮ್ಗಳು ಇರುತ್ತೆ, ಬಟ್ ಮತ್ತೆ ಇದನ್ನ ಮುಂದೂಡಕ್ಕೆ ಒಂದು ನಾಟಕ ಮಾಡಿದ್ರು ಅಂತಾನೋ ಅನ್ಸುತ್ತೆ. ಡೌಟ್ ಕೂಡ ಬರುತ್ತೆ. ಈ ಸರ್ಕಾರದವ್ರನ್ನ ಮಾತ್ರ ನಂಬಕ್ಕಾಗಲ್ಲ. ಇವಾಗ ಚೆನ್ನಾಗಿರ್ತಾರ, ಇವಾಗ ಮತ್ತೆ ಇದನ್ನ ಮತ್ತೆ ಎಳ್ಕೊಂಡು ಹೋಗ್ತಾರೆ. ಈಗ 19-20 ಬರ್ಬೇಕಾಗಿರೋದು ಮತ್ತೆ ಎಳ್ಕೊಂಡು ಹೋಗ್ತಾರೆ. ಮತ್ತೆ ಏಪ್ರಿಲ್ದು ಜಾಯಿಂಟ್ ಹಾಕೊಂಡು ಮತ್ತೆ ಮುಂದಿನ ತಿಂಗಳು ಎಳ್ಕೊಂಡು ಹೋಗೋ ಚಾನ್ಸಸ್ಗಳು ಇರುತ್ತೆ. ಸರ್ಕಾರದವ್ರು ಒಂದೊಂದೆಲ್ಲ ಎಡ್ಬಿಡಂಗಿ ಕೆಲಸಗಳನ್ನ ಮಾಡೋದು. ಇಫ್ ಇನ್ ಕೇಸ್ ಯಾರಿಗಾದ್ರೂ ಬಂದಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಯಾವ ಜಿಲ್ಲೆಯವರು ಅಂತ ಹೇಳಿ. ಬಂದಿಲ್ಲ ಅಂತ ಕಮೆಂಟ್ ಹಾಕೋರಿಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಈ ವಾರ 19ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರೋದಿಲ್ಲ, ಅದು ಟೆಕ್ನಿಕಲ್ ಇಶ್ಯೂ ಅಂತ ಹೇಳಿ ಮುಂದೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಈ ತಿಂಗಳು ಎಂಡಲ್ಲಿ ಬರುವಂತ ಚಾನ್ಸಸ್ ಇದೆ, ಬಟ್ ಡೇಟ್ ನ ಸ್ಪೆಸಿಫಿಕ್ ಆಗಿ ಅನೌನ್ಸ್ ಮಾಡಿಲ್ಲ. ಏನಾದ್ರೂ ಗೃಹಲಕ್ಷ್ಮಿದು ಅಪ್ಡೇಟ್ಸ್ಗಳು ಬಂದಲ್ಲಿ ನಾನು ಇಮಿಡಿಯೇಟ್ ಆಗಿ ವಿಡಿಯೋ ಮಾಡಿ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಇದಾಗಿತ್ತು ಗೃಹಲಕ್ಷ್ಮಿಯ ಅಪ್ಡೇಟ್ಸ್ಗಳು. ಇದೇ ರೀತಿ ವಿಡಿಯೋಸ್ಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ. ನಮಸ್ಕಾರ.